ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಮಾಡ್ತಾ ಇದ್ದೀನಿ ಮೂಲಿ ಮತ್ತು ಕ್ಯಾರೆಟ್ ಪರಾಟ. ಆ್ಯಕ್ಚುಲಾಗಿ ಇದು ಮೂಲಿ ಪರಾಟನೇ, ಬಟ್ ಏನಾಯಿತು ಅಂತ ಹೇಳಿದ್ರೆ ಇದನ್ನು ತುರಿದ ಮೇಲೆ ಮೂಲಂಗಿನ ಎಲ್ಲ ತುರಿದ ಮೇಲೆ ಕ್ವಾಂಟಿಟಿ ರೆಡ್ಯೂಸ್ ಆಯಿತು ಅಂತ ಹೇಳ್ಬಿಟ್ಟು ಇದು ಕ್ಯಾರೆಟ್ ಮಿಕ್ಸ್ ಮಾಡಿಬಿಟ್ಟಿದೆ. ನಿಮ್ಗೆ ನಾನು ಮಾಡಿರೋ ಒಂದು ಹೊಸ ಥರದೊಂದು ರೆಸಿಪಿ. ಮೂಲಂಗಿ ಮತ್ತು ಕ್ಯಾರೆಟ್ ಎರಡೂ ಮಿಕ್ಸ್ ಮಾಡಿ ಈ ಹಿಂದೆ ಮೂಲಂಗಿ ಪರಾಟ ಮಾಡಿದ್ದೆ, ಬಟ್ ಏನೋ ತುಂಬ ನೀರು ಬಿಟ್ಕೊಂಡ್ಬಿಡ್ತಾ ಇತ್ತು. ಹಾಗಾಗಿ ರೆಸಿಪಿನ ಯೂಟ್ಯೂಬಿಂದ ನೋಡಿಕೊಂಡು ಮಾಡ್ತಾಯಿದ್ದೀನಿ. ಹೆಂಗೆ ಬರುತ್ತೋ ನೋಡೋಣ. ಈ ರೀತಿಯಾಗಿ ಸ್ಟಫಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಇದು ಬಂದು ಬೆಳಗಿನ ಬ್ರೇಕ್ಫಾಸ್ಟಿಗೆ. ಚೆನ್ನಾಗಿ ಕ್ಲೋಸ್ ಮಾಡಿಬಿಡ್ತೀನಿ ಇದನ್ನು, ಬಿಕಾಸ್ ಮತ್ತೆ ಅದು ಹೊರಗೆ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆ್ಯಂಡ್ ಆಲ್ಸೋ ಇದು ಆ್ಯಕ್ಚುಲಿ ರೌಂಡ್ ಬರುತ್ತೆ. ನಾನು ಚಪಾತಿ ರೌಂಡ್ ಹೊತ್ತಕ್ಕೆ ಬಂದಿಲ್ಲ ಅಂದರೂ ಕೂಡ ಈ ಥರ ಸ್ಟಫ್ ಪರಾಟ, ಆಲೂ ಪರಾಟ ಎಲ್ಲ ಮಾಡಿದಾಗ ರೌಂಡ್ ಬರುತ್ತೆ ಅದ್ರ ಶೇಪು. ಸೊ ಇದನ್ನು ರೋಲ್ ಮಾಡೋಕ್ಕಂತ ನಾನು ಇದನ್ನು ಈಗ ರೋಲ್ ಮಾಡಿದ್ದೀನಿ. ಬಟ್ ಏನಂದರೆ ಆಲೂ ಪರಾಟ ಎಲ್ಲ ಈಸಿಯಾಗಿ ನಾವು ರೋಲ್ ಮಾಡ್ದಂಗೆ ಇದಾಗಲ್ಲ, ಬಿಕಾಸ್ ನಾನು ಎಷ್ಟು ನೀರು ಸ್ಕ್ವೀಸ್ ಮಾಡಿದ್ದೀನಿ ಅಂತ ಹೇಳಿದ್ರೆ. ಬಟ್ ಸ್ಟಿಲ್ ನೋಡಿ ಓಪನ್ ಆಗಿದೆ, ಅದು ಕ್ಲೀನಾಗಿ ನೀರು ಬಿಟ್ಕೊಳ್ಳೋದ್ರಿಂದ ಹಿಂಗೆ ಕ್ಲೀನಾಗಿ ಓಪನ್ ಆಗುತ್ತಿಲ್ಲ. ಹಾಗೆ ನಾನು ಟಚಪ್ ಮಾಡಿದ್ದೀನಿ, ಬಟ್ ಟೇಸ್ಟ್ ಹೆಂಗಿರುತ್ತೆ ಗೊತ್ತಿಲ್ಲ, ನೋಡಬೇಕು. ಬಟ್ ಆಲೂ ಪರಾಟ ಅಷ್ಟು ಈಸಿಯಾಗಿ ಇದು ಮಾಡೋಕ್ಕೆ ಬರ್ತಾ ಇಲ್ಲ ನನಗೆ. ಸೊ ತವಾ ಕಾಯಕ್ಕೆ ಇಟ್ಟಿದ್ದೀನಿ. ಈಗ ತವಾ ಬಿಸಿ ಆದಮೇಲೆ ಇದನ್ನು ಬೇಯಿಸೋಣ ಹೆಂಗೆ ಬರುತ್ತೆ ಅಂತ. ತವಾ ಬಿಸಿ ಆಗಿದೆ. ನಾನು ಹೇಳಲ್ಲ ಓಪನಿಂಗ್ಸ್ ಅಂತೇಳಿ ನೋಡಿ, ಇದೆಲ್ಲ ಓಪನ್ ಆಗಿದೆ. ಮತ್ತು ನಾನು ಸೈಜ್ ಕೂಡ ಅದಿನ್ನೂ ಅಗಲ ಮಾಡೋಕ್ಕೂ ಆಗಿಲ್ಲ. ಇನ್ನೂ ನಾವು ಆಲೂ ಪರಾಟ ಎಲ್ಲ ಇನ್ನೂ ಸ್ವಲ್ಪ ದೊಡ್ಡದಾಗಿ ಮಾಡ್ಬೋದು, ಬಟ್ ಇದು ಆಗ್ತಿಲ್ಲ. ಅಟ್ಲೀಸ್ಟ್ ಪೂರ್ತಿಯಾಗಿ ಓಪನ್ ಆಗಿಲ್ಲ, ಸ್ವಲ್ಪ ಬಿಟ್ಕೊಂಡಿದೆ. ಸ್ವಲ್ಪ ಹೊತ್ತು ಬಿಟ್ಟರೆ ನೀರು ಬಿಟ್ಕೊಳ್ಳುತ್ತೋ ಅಥವಾ ಡ್ರೈ ಆಗುತ್ತೋ ನನಗೂ ಗೊತ್ತಿಲ್ಲ. ಅದು ಮೇನು ಇದು ಯಾಕೆ ಫ್ಲಾಪ್ ಆಗುತ್ತೆ ಅಂದರೆ ಆ ನೀರು ಬಿಟ್ಕೊಳ್ಳೋ ರೀಸನ್ಗೆ. ನಾವೆಷ್ಟು ಕ್ಯಾರೆಟು ಮತ್ತು ಮೂಲಂಗಿನ ಎಷ್ಟೇ ನೀರು ಹಿಂಡಿದ್ರೂ ಕೂಡ ಸ್ಟಿಲ್ ನೀರು ಬಿಟ್ಕೊಳ್ಳೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ನಾನಂತೂ ಮೂಲಂಗಿಯಲ್ಲಿ ಸಿಕ್ಕಾಪಟ್ಟೆ ನೀರೆಲ್ಲ ತೆಗ್ದಿದ್ದೀನಿ. ಕ್ಯಾರೆಟ್ ಅಷ್ಟಿಲ್ಲ ಅಂದರೂ ಕೂಡ ಮೂಲಂಗಿ ಜಾಸ್ತಿ ನೀರು ತೆಗ್ದಿದ್ರು ಕೂಡ ನಾವು ಸ್ವಲ್ಪ ಸಾಲ್ಟ್ ಹಾಕಿದ ಮೇಲೆ ಇನ್ನೂ ಇಟ್ಕೊಳ್ತಾನೆ ಇರುತ್ತೆ. ಅದಕ್ಕೆ ಬೇಕಾದ್ರೆ ತುಪ್ಪ ಹಾಕ್ಬೋದು, ಆಯಿಲ್ ಹಾಕ್ಬೋದು. ನಾನು ತುಪ್ಪ ಹಾಕ್ತಿಲ್ಲ, ಆಯಿಲ್ ಹಾಕ್ತೀನಿ. ದಪ್ಪ ಅನಿಸುತ್ತೆ ಬಿಕಾಸ್ ಇದು ಅಗಲ ಮಾಡಿದಿರೋದ್ರಿಂದ ತುಂಬ ದಪ್ಪ ಅಂತ ಅನಿಸುತ್ತೆ. ಒಂದು ತಿನ್ನೋದಕ್ಕೆ ತುಂಬ ದಪ್ಪ ಅನಿಸ್ತಾರೆ. ಆಮೇಲೆ ಮತ್ತು ಹಿಟ್ಟು ಕೂಡ ಜಾಸ್ತಿ ಇಳಿಸ್ಬಿಟ್ಟಿದೆ ಇದಕ್ಕೆ. ಇವತ್ತು ಒಂದು ಶುಕ್ರವಾರದ ಪೂಜೆ ಬಾಕಿ ಇದೆ. ಶುಕ್ರವಾರದ ಪೂಜೆ ಮಾಡಬೇಕು ನಾನು ಇವಾಗ. ಅದಕ್ಕೆ ಸ್ನಾನ ಮಾಡಿಕೊಂಡು ರೆಡಿಯಾಗಿದ್ದೀನಿ. ಈಗ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಗೈಸ್, ಇವತ್ತು ನಂದು ಇನ್ನೊಂದು RC ಪೆಂಡಿಂಗ್ ಇದೆ. ನನಗೆ ಆ್ಯಕ್ಚುಲಿ ಭಯ, ಯಾಕೆಂತ ಹೇಳಿದ್ರೆ ಅವ್ರು ಅನಸ್ತೇಶ ಕೊಡ್ತಾರೆ ಅನ್ನೋದೇ ನನಗೆ ಒಂಥರ ಭಯ. ಲಾಸ್ಟ್ ಟೈಮ್ ನಾನು ಹೇಳ್ಕೊಂಡಲ್ವ ನನ್ನ ಪ್ರೀವಿಯಸ್ ವೀಡಿಯೋಲಿ, ನನಗೆ ಗೊತ್ತಿಲ್ಲ. ಬಟ್ ಏನಾಯಿತು ಅಂತ ಹೇಳಿದ್ರೆ ನಾನು ಫಸ್ಟ್ ರೌಂಡ್ ಆಫ್ ರೂಟ್ ಕೆನಾಲ್ಗೆ ಅಂತ ಹೋದಾಗ ಅವರು ಅನೆಸ್ತೇಷ ಕೊಟ್ಟರು, ಲೋಕಲ್ ಅನೆಸ್ತೇಷ ಕೊಟ್ಟಾಗ ಅದು ಆ್ಯಂಗ್ಸೈಟಿಗೋ ಟೆನ್ಷನ್ಗೋ ಏನೋ ಗೊತ್ತಿಲ್ಲ, ಫುಲ್ ಒಂಥರ ಗಿಡಿನೆಸ್ಸು, ಸುಸ್ತಾಗೋಕ್ಕೆ ಶುರುವಾಗೋಯಿತು ಕೊನೆಗೆ. ಆಮೇಲೆ ಪಾಪ ಡಾಕ್ಟ್ರೆಲ್ಲ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಅವ್ರಿಗೂ ತುಂಬ ಗಾಬರಿ ಆಗೋಯಿತು, ಟೆನ್ಷನ್ ಆಗೋದ್ರು. ಬಟ್ ಅವ್ರು ಆ್ಯಕ್ಚುಲಿ ನಾನು ತುಂಬ ಸಮಾಧಾನ ಪಡಿಸೋಕ್ಕೆ ಪ್ರಯತ್ನ ಮಾಡಿ ನಾನು ಕಾಮ್ ಡೌನ್ ಮಾಡಿದರು.
ಆವಾಗ ನನ್ನ ತಮ್ಮ ನನ್ನ ಜೊತೆಗೆ ಬಂದಿದ್ದ. ಅವ್ನು ತುಂಬಾ ಹೆದರ್ಕೊಂಡ್ಬಿಟ್ಟಿದ್ದ, ಟೆನ್ಷನ್ ಆಗಿಬಿಟ್ಟ ನನ್ನ ಒಂದು ಸಿಚುವೇಶನ್ ನೋಡಿ. ನನ್ನ ಮಗಳು ಕೂಡ ಅಳೋಕ್ಕೆ ಶುರು ಮಾಡಿಬಿಟ್ಲು. ಅದಾದಮೇಲೆ ನಮ್ಮ ಮನೆಯವ್ರನ್ನ ಕರೆಸ್ಬಿಟ್ಟು ಸೊ ಅಂದರೆ ಅವ್ರನ್ನ ಬರೋದಕ್ಕೆ ಫೋನ್ ಮಾಡಿ ಬರೋದಕ್ಕೆ ಹೇಳಿ ಎಲ್ಲ ಮಾಡ್ದೆ. ಬಟ್ ನಾರ್ಮಲಾಗಿ ಸ್ವಲ್ಪ ಪೇನ್ ಇತ್ತು, ಹಾಗೆ ಕಾಮ್ ಆದೆ. ಸೆಕೆಂಡ್ ಟೈಮು ನಾನು ಹೋದಾಗ ಯಾರನ್ನೂ ಕರ್ಕೊಂಡು ಹೋಗಲಿಲ್ಲ, ನನಗೆ ಗೊತ್ತಿಲ್ಲ ಇದು ಈ ಥರ ಪ್ರೊಸೀಜರ್ ಇರುತ್ತೆ. ಜಸ್ಟ್ ಏನೋ ಕ್ಯಾಪಿಗೆ ಏನೋ ಲೆಂತ್ ಏನಾದ್ರು ಅದು ಸೈಜ್ ಮೆಷರ್ಮೆಂಟ್ ತೊಗೊಳ್ತಾರೆ ಅಂತೇಳಿ ನಾನೊಬ್ಬಳೇ ಹೋಗ್ಬಿಟ್ಟೆ. ಹೋದ್ಮೇಲೆ ಮತ್ತೆ ಅವ್ರಿಗೆ ಕೇಳಿದ್ರು ಯಾರ ಜೊತೆಗೆ ಬಂದಿಲ್ವಾ ಅಂತ. ಟೆನ್ಷನ್ ಸ್ಟಾರ್ಟ್ ಆಯಿತು. ಬಟ್ ಆವಾಗ ಅನಸ್ತೇಷ ಕೊಟ್ಟರು, ಬರೋಕ್ಕಾಗ ಹಲ್ಲಿಗೆ ಕೊಟ್ಟರು, ಅದಷ್ಟು ಗೊತ್ತಾಗಲಿಲ್ಲ. ಆ್ಯಕ್ಚುಲಿ ಅನಸ್ತೇಷ ಕೊಟ್ಟಾಗ ಅವರು ಸ್ಪ್ರೇ ಮಾಡಿದ್ರಿಂದ ಪೇಯ್ನ್ ಆಗಲಿಲ್ಲ. ಬಟ್ ಏನಂತ ಹೇಳಿದ್ರೆ ಕೊಡ್ತಿದ್ದಾರಲ್ಲ ನಾವು ಒಂದು ಟೆನ್ಷನ್ ನನಗೆ ಮನಸ್ಸಿಗೆ ಹೆಂಗಿತ್ತು ಅಂತ ಹೇಳಿದ್ರೆ ತುಂಬ ಹೆದರ್ಕೊಂಡ್ಬಿಟ್ಟಿದ್ದೆ, ಅದಕ್ಕೆ ಆ ರೀತಿ ಆಗಿತ್ತು. ಆಮೇಲೆ ಸೆಕೆಂಡ್ ಟೈಮ್ ಕೊಟ್ಟಾಗ ಕೂಡ ಲೈಟಾಗಿ ಫೀಲಿಂಗ್ ಇತ್ತು, ಒಂಥರ ನಂಬ್ನೆಸ್ ಇತ್ತು. ಬಟ್ ನಾನೇ ಮಾಡಿಸ್ಕೊಂಡು ಬಂದೆ. ಇವತ್ತು 3rd ರೌಂಡ್ ಇದೆ. ಆ್ಯಕ್ಚುಲಿ ಇದೇ ಮೇನ್ ಪ್ರೊಸೀಜರ್ ಅಂತೆ. ತುಂಬಾ ಹೆದರಿಕೆ ಆಗ್ತಿದೆ ನಂಗೆ ಹೋಗೋದಕ್ಕೆ, ತುಂಬ ಹೆದರಿಕೆ. ಬಟ್ ಇಲ್ಲೆಲ್ಲ ಪೇಯ್ನ್ ಇದೆ, ಅದು ಮಾಡಿಸ್ಕೊಂಡ್ಮೇಲೆ ಬರ್ತಿರೋಂಥ ಪೇನೋ ಏನೋ ಗೊತ್ತಿಲ್ಲ. ಆ ಪೇಯ್ನು ಫುಲ್ ಟು ಫುಲ್ ಅಂತೂ ರೆಡ್ಯೂಸ್ ಆಗಿಲ್ಲ. ಹೆದರಿಕೆ ಆಗ್ತದೆ ಹೋಗೋದಕ್ಕೆ. ಹೋಗ್ಲಾ ಅಥವಾ ಪೋಸ್ಟ್ಪೋನ್ ಮಾಡ್ಕೊಳ್ಳ, ಹೀಗೆ ಎಲ್ಲನೂ ಥಿಂಕ್ ಮಾಡ್ತಾ ಇದ್ದೀನಿ. ಬಟ್ ಆದಷ್ಟು ಹೋಗಿ ಮಾಡಿಸ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ, ನೋಡಬೇಕು. ಮನೆ ಎಲ್ಲ ಫುಲ್ ಗಲೀಜಾಗಿದೆ, ಕ್ಲೀನ್ ಮಾಡ್ಕೋಬೇಕು. ಕ್ಲೀನ್ ಮಾಡಿಕೊಂಡು ಪೂಜೆ ಶುರು ಮಾಡಬೇಕು. ಅದಕ್ಕೆ ಎಲ್ಲ ಹಿಂಗೆ ಈಚೆ ಇಟ್ಟು ಎಲ್ಲ ಕ್ಲೀನ್ ಮಾಡ್ಕೊಳ್ತಿದ್ದೀನಿ, ಕೂರಿಸ್ಕೊಂಡು. ಹಿಂಗೆ ಈ ಶುಕ್ರವಾರ ದಿವಸ ನಾನು ಲಕ್ಷ್ಮೀ ಪೂಜೆ ಮಾಡ್ತೀನಿ. ಸೊ ಹಾಗಾಗಿ ಬೇರೆ ದಿನ ನಮ್ಮ ಮನೇಲಿ ನಮ್ಮ ಅತ್ತೆ ಮಾಡಿದ್ರು ಕೂಡ ಹಾಕಿದ್ದೀನಿ. ಶುಕ್ರವಾರ ನಾನು ಪೂಜೆ ಮಾಡ್ತೀನಿ. ಬಟ್ಟೆಗೆ 1 ರೌಂಡ್ ಹಾಕಿದ್ದೀನಿ. ನೀವು ನೋಡ್ತಾ ಇರ್ಬೋದು ಹೂವು ಎಷ್ಟು ಫ್ರೆಶ್ ಇದೆ ಅಂತ ಹೇಳಿದ್ರೆ, ಇದು ನನ್ನ ತಮ್ಮ ಊರಿಂದ ಬರುವಾಗ ನಮಗೆ ತಂದು ಕೊಡ್ತಾನೆ ಅಲ್ಲಿಂದ. ತುಂಬ ಫ್ರೆಶ್ ಇದೆ ಹೂವು, ಮಾತ್ರ ಚೆನ್ನಾಗಿ ಕಾಣ್ತದೆ. ಇದನ್ನ ಹಿಂಗೆ ಅಲಂಕಾರ ಮಾಡೋದಕ್ಕೆ ಅವ್ನು ಒಂದ್ಸರಿ ನಮ್ಗೆ ತಂದು ಕೊಟ್ಟರೆ ಏನಿಲ್ಲ ಅಂದರೆ 15 ಡೇಸ್ ಆರಾಮಾಗಿ ಪೂಜೆಗೆ ನಮಗೆ ಸಾಕಾಗುತ್ತೆ. ಅವ್ನು ಬಂದಾಗೆಲ್ಲ ನಮಗೆ ಹೂವು ತಂದು ಕೊಡ್ತಾನೆ ಊರಿಂದ. ತುಂಬ ಚೆನ್ನಾಗಿ ಸಿಗುತ್ತೆ ಗೈಸ್. ಇನ್ನು ಗೈಸ್, ಆ್ಯಕ್ಚುಲಾಗಿ ನಾನು ದೇವ್ರ ಪೂಜೆ ಮಾಡ್ತಿದ್ದಲ್ಲ, ಶುಕ್ರವಾರದ ಪೂಜೆ ಅಂತ ಹೇಳಿದ್ದೆ. ಆ ಪೂಜೆನ ನಾನು ಕಂಪ್ಲೀಟಾಗಿ ನಿಮಗೆ ತೋರ್ಸೋಕ್ಕಾಗಿಲ್ಲ. ಯಾಕೆ ಅಂತ ಹೇಳಿದ್ರೆ, ಈ ಕ್ಯಾಮ್ರಲ್ಲಿ ಅಥವಾ ನಾವು ಶೂಟ್ ಮಾಡ್ಬೇಕಾದ್ರೆ ಒಂದು ಆಪ್ಷನ್ ಇರುತ್ತೆ. ಅದೇನು ಅಂತ ಹೇಳಿದ್ರೆ ಸೇವ್ ದ ಇಮೇಜ್ ಅಥವಾ ವಿಡಿಯೋ ಆಸ್ ಸೆಲ್ಫಿ ಪ್ರಿವ್ಯೂಡ್ ಅಂತ ಏನೋ ಒಂದು ಬರುತ್ತೆ. ಅದೇನಪ್ಪ ಅಂತ ಹೇಳಿದ್ರೆ, ಸಪೋಸ್ ಈಗ ನಾವು ಸೆಲ್ಫಿ ತೊಗೋಬೇಕಾದ್ರೆ ರೈಟ್ ಲೆಫ್ಟಿಗೆ ಕಾಣುತ್ತೆ, ಲೆಫ್ಟ್ ರೈಟಿಗೆ ಕಾಣುತ್ತೆ. ನಾನು ರೈಟ್ ಹ್ಯಾಂಡ್ ಯೂಸ್ ಮಾಡ್ತಿದ್ರೆ ಅದು ಲೆಫ್ಟ್ ಅಂತ ನಿಮ್ಗೆ ಅನಿಸುತ್ತೆ, ಲೆಫ್ಟ್ ಹ್ಯಾಂಡ್ ಯೂಸ್ ಮಾಡಿದ್ರೆ ರೈಟ್ ಅಂತ ಕಾಣಿಸುತ್ತೆ. ಅದನ್ನ ನಾವು ಮೊದಲೇ ಸೆಟ್ಟಿಂಗ್ ಮಾಡ್ಕೊಂಬಿಟ್ಟು ಮಾಡಬೇಕು ವಿಡಿಯೋ ಮಾಡಬೇಕಾದ್ರೆ. ಬಟ್ ಅದನ್ನು ಕೆಲವೊಂದು ಸರಿ ಅದನ್ನು ನಾನು ಚೇಂಜ್ ಮಾಡಿರಲ್ಲ. ಆಮೇಲೆ ವಿಡಿಯೋ ಎಡಿಟ್ ಮಾಡಬೇಕಾದ್ರೆ ನೋಡಿಕೊಂಡೆ ನಾನು, ಏನಾಗಿದೆ ಅಂತ ಹೇಳಿದ್ರೆ, ಎಡಗೈಯಲ್ಲಿ ಪೂಜೆ ಮಾಡ್ತಿದ್ದಂಗೆ ಎಡಗೈಯಲ್ಲಿ ಮಂಗಳಾರತಿ ಮಾಡ್ತಿದ್ದೀನಿ, ಎಡಗೈಯಲ್ಲಿ ಊದಿನ ಕಡ್ಡಿ ಅಂಟಿಸ್ಬಿಟ್ಟು ಪೂಜೆ ಮಾಡ್ತಿದ್ದೀನಿ ಅನ್ನೋ ಥರ ಕಾಣಿಸ್ತಾ ಇತ್ತು. ಅದಕ್ಕೆ ಆ ವಿಡಿಯೋಗಳನ್ನು ಅಂದರೆ ಆ ಕ್ಲಿಪ್ಪಿಂಗ್ಸ್ನ ನಾನಿಲ್ಲಿ ಆ್ಯಡ್ ಮಾಡೋದಕ್ಕೆ ಹೋಗಿಲ್ಲ. ಬಟ್ ನೆಕ್ಸ್ಟ್ ಟೈಮ್ ನಾನು ಶುಕ್ರವಾರ ಪೂಜೆ ಮಾಡಬೇಕಾದ್ರೆ ಡೆಫಿನೆಟ್ಲಿ ತೋರಿಸ್ತೀನಿ. ಅದು ಶುಕ್ರವಾರದ್ದು ಲಕ್ಷ್ಮಿಗೆ ಅರ್ಚನೆ ಮಾಡೋವಂಥದ್ದು ತುಂಬ ವಿಶೇಷವಾದ, ಅದರದ್ದು ತುಂಬ ಸಿಂಪಲಾಗಿ ಕೂಡ ಮಾಡೋವಂಥದ್ದು. ನಮ್ಮ ಶಕ್ತಿ ಅನುಸಾರ ಹೇಗೆ ಸಾಧ್ಯನೋ ನಾವು ಅದನ್ನು ಮಾಡ್ತೀವಿ. ತುಂಬ ಚೆನ್ನಾಗಿರುತ್ತೆ. ಕೆಲವೊಂದು ಸರಿ ನಂಗೆ ಆಗದಾಗ ನಮ್ಮ ಮನೇಲಿ ನಮ್ಮ ಅತ್ತೆ ಮಾಡ್ತಾರೆ, ನನಗಾದಾಗ ನಾನು ಮಾಡ್ತೀನಿ. ಬಟ್ ಮೋಸ್ಟ್ ಆಫ್ ದ ಟೈಮ್ಸ್ ಮಿಸ್ ಮಾಡೋದಕ್ಕೆ ಹೋಗೋದಿಲ್ಲ. ಸೊ ಇಲ್ಲಿಗೆ ನಾನು ನನ್ನ ವೀಡಿಯೋನ ಎಂಡ್ ಮಾಡ್ತೀನಿ. ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ನನ್ನ ನೆಕ್ಸ್ಟ್ ವೀಡಿಯೋನಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಟೇಕ್ ಕೇರ್, ಬಾಯ್. ನನ್ನ ನೆಕ್ಸ್ಟ್ ವೀಡಿಯೋನಲ್ಲಿ ಅಥವಾ ಮುಂದೆ ಒಂದು ವೀಡಿಯೋಲಿ ನಾವು ನಮ್ಮ ಮನೆಗಳಲ್ಲಿ ಸಾಂಬಾರು ಪುಡಿ ಹೇಗೆ ಮಾಡೋದು ಅನ್ನೋದನ್ನು ಕೂಡ ತಿಳಿಸೋ ಒಂದು ಪ್ರಯತ್ನ ಮಾಡ್ತೀನಿ. ಸಾಂಬಾರು ಪುಡಿ ಅಂದರೆ ನಾವು ಅದನ್ನು ಹುಳಿ ಪುಡಿ ಅಂತ ಕರಿತೀವಿ. ಹುಳಿ ಮಾಡೋದಕ್ಕೆ ಉಪಯೋಗಿಸೋ ಅಂಥ ಒಂದು ಪೌಡರು. ರಸಮ್ ಅಥವಾ ಸಾರು ಮಾಡೋದಕ್ಕೆ, ತಿಳಿ ಸಾರು ಇದೆಲ್ಲ ಮಾಡೋದಕ್ಕೆ ಬೇರೆ ಒಂದು ಪೌಡರ್ನ ಯೂಸ್ ಮಾಡ್ತೀವಿ. ಅದಕ್ಕೆ ಮೆಣಸಿನ ಪುಡಿ ಅಂತ ಕರಿತೀವಿ ನಾವು, ರಸಮ್ ಪೌಡರ್ ಅಂತ ಕರೀತಾರೆ ಕೆಲವರು. ಡಿಫ್ರೆಂಟ್ ನೇಮ್ಸ್ ಇರ್ಬೋದು. ಬಟ್ ಇದೊಂದು ಪ್ರೊಸೀಜರ್ ಹೇಗೆ ಅನ್ನೋದನ್ನು ಸಾಧ್ಯವಾದಲ್ಲಿ ನನ್ನ ಮುಂದಿನ ವಿಡಿಯೋನಲ್ಲಿ ತೋರಿಸ್ತೀನಿ. ಅದು ಮಾಡೋವಂಥದ್ದು ನಮ್ಮ ಅತ್ತನೇ ಸಾಮಾನ್ಯವಾಗಿ ಮಾಡೋವಂಥದ್ದು. ಯಾಕೆಂದರೆ ಅವ್ರು ಮಾಡಿದ್ರೇ ಖುಷಿ, ಅವ್ರು ಮಾಡಿದ್ರೆ ಒಂದು ಸ್ಯಾಟಿಸ್ಫ್ಯಾಕ್ಷನ್. ಹಾಗಾಗಿ ಅವರೇ ಮಾಡ್ತಾರೆ. ಈಗ ಸದ್ಯಕ್ಕೆ ಮನೇಲಿ ಖಾಲಿ ಆಗಿದೆ, ಸ್ಟಾಕ್ ಕೂಡ ಹುಳಿ ಪುಡಿ ಖಾಲಿ ಆಗಿದೆ.
ಇದನ್ನು ಮಾಡಿದಾಗ ವಿಡಿಯೋ ಮಾಡೋವಂಥ ಒಂದು ಟ್ರೈ ಡೆಫಿನೆಟ್ಲಿ ಮಾಡ್ತೀನಿ. ಸೊ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಹೊಸಬರಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಕೇಳ್ಕೊಳ್ತಾ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ನನ್ನ ನೆಕ್ಸ್ಟ್ ವೀಡಿಯೋನಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.